ನಮಸ್ಕಾರ. ರವಿ ಪ್ರಕಾಶ್. ಸಂಸಾರದಲ್ಲಿ ಸುಖವಾಗಿ ಬದುಕನ್ನು ನಡೆಸಬಹುದಾ, ಖುಷಿ ಖುಷಿಯಿಂದ ಇರಬಹುದಾ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಏಳುತ್ತೆ. ಸಾಧ್ಯವಾ ಇದು ಅಂದರೆ ಸಾಧ್ಯ ಅನ್ನೋದೇ ಉತ್ತರ. ಹೇಗೆ ಅಂತ ಹೊರಟಾಗ ಮೊಟ್ಟ ಮೊದಲಿಗೆ ಬೇಕಾಗಿರೋದು ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಳ್ಳುವ ಒಂದು ಹೊಸ ಕೆಲಸ ಆಗಬೇಕು. ನಾವು ಎಲ್ಲರ ವಿಶ್ಲೇಷಣೆಯನ್ನು ಮಾಡ್ತೇವೆ. ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮತ್ತೊಂದು ಮಗದೊಂದು. ಆದರೆ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡ್ಕೊಳ್ಳಲ್ಲ. ನಾನು ಯಾಕೆ ಹೀಗೆ, ನನಗೇನು ಬೇಕು, ನನ್ನ ಈ ವರ್ತನೆಗಳಿಂದ ಇನ್ನೊಬ್ಬರ ಮೇಲೆ ಏನು ಪರಿಣಾಮ ಆಗ್ತಾ ಇದೆ ಅಂತ. ಅದಾದ್ಮೇಲೆ ಒಂದು ಮಾತಿದೆ ನೋಡಿ, ಮಾಡಿದಂತೆಯೇ ಮಾಡುತ್ತಾ ಹೋದರೆ ಆದಂತೆಯೇ ಆಗುತ್ತಾ ಹೋಗುತ್ತದೆ, ಬದಲಾಯಿಸು ಅಂತ. ಅಂದರೆ ಆಡು ಭಾಷೆಯಲ್ಲಿ ಹೇಳುವುದಾದರೆ ಹೀಗೆ ಹೇಳಬಹುದು. ಏನಂತ? ರುಚಿ ಬದಲಾವಣೆ ಆಗಬೇಕು ಅನ್ನೋದಾದರೆ ಮಸಾಲೆಯನ್ನು ಬದಲಾಯಿಸು ಅಂತ. ಹಳೆ ಮಸಾಲೆನೇ ಹಾಕ್ಬಿಟ್ಟು ಹೊಸ ರುಚಿ ಬರಲಿಲ್ಲ ಅಂದರೆ ಬದಲಾವಣೆಗೆ ಪೂರಕವಾದ ನನ್ನ ನಡವಳಿಕೆಯಲ್ಲಿ ನಾನು ತಿದ್ದುಕೋಬೇಕು. ಅದಕ್ಕೆ ಮೊದಲು ವಿಶ್ಲೇಷಣೆ ಆಗಬೇಕು. ಒಂದು ಉದಾಹರಣೆ ತಗೊಳ್ಬೇಕಿದ್ರೆ, ನಿಮಗೆಲ್ಲರಿಗೂ ಗೊತ್ತಿರಬಹುದಾದ ಒಂದು ವಿಷಯ ಅಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಇಂಗ್ಲಿಷ್ನಲ್ಲಿ OCD ಅಂತ ಕರೀತಾರೆ. ಅಂದರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಅದು ಹೆಂಗಸಾಗಿರಬಹುದು, ಗಂಡಸಾಗಿರಬಹುದು, ಆತನಿಗೆ ಅಥವಾ ಆಕೆಗೆ ಮಾಡದೆ ಇರೋಕ್ಕೆ ಆಗಲ್ಲ. ಆ ಥರದ ಒಂದು ಕಂಪಲ್ಷನ್ ಇರುತ್ತೆ. ಉದಾಹರಣೆಗೆ, ಬೀಗ ಹಾಕ್ಕೊಂಡು ಹೊರಟಿದ್ದೀರಿ, ಒಂದಷ್ಟು ದೂರ ಹೋದ್ಮೇಲೆ ಯಾಕೋ ಬೀಗ ಹಾಕಿದ್ನಾ ಇಲ್ವಾ ಅನ್ನೋ ಡೌಟ್ ಬಂದ್ಬಿಡುತ್ತೆ. ಪುನಃ ವಾಪಸ್ ಬಂದು ಬೀಗನ ಇನ್ನೊಂದೆರಡು ಥರ ಅಳ್ಳಾಡಿಸ್ಬಿಟ್ಟು ಹೋಗ್ತೀರಿ. ಬೀಗ ಹಾಕಿರ್ತೀರಿ. ಅದೇ ರೀತಿ ಎಷ್ಟೋ ಜನಕ್ಕೆ ಗ್ಯಾಸ್ ಆಫ್ ಮಾಡೋದನ್ನ ಇಲ್ವಾ, ತುಂಬ ಸುಲಭದಲ್ಲಿ ದಿನನಿತ್ಯ ನೀವು ನೋಡಬಹುದಾದದ್ದು ಅಂದರೆ ಕ್ಲೀನ್ ಆಗಿಲ್ಲ ಅಂತ ತುಂಬ ಸಲ ಕೈ ತೊಳ್ಕೊಳ್ಳೋದು, ಮೈ ತೊಳ್ಕೊಳ್ಳೋದು. ಆಮೇಲೆ ಏನೇ ಕೆಲಸ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು, ಪರ್ಫೆಕ್ಟಾಗಿಡಬೇಕು, ಅವುಗಳ ಜಾಗದಲ್ಲಿರಬೇಕು ಅನ್ನುವ ಒತ್ತಡ. ಇದರಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದಾಗಲೂ ಮಾಡೋಕ್ಕೆ ಅಥವಾ ಬದಲಾಯಿಸ್ಕೊಳ್ಳೋಕೆ ಆಗದೇ ಇದ್ದಾಗ ಅದೊಂದು ಒತ್ತಡದ ಮನೋಭಾವ ಅಂತ ಆಗ್ತದೆ. ಅದಕ್ಕೆ ಟ್ರೀಟ್ಮೆಂಟ್ಗಳಿವೆ. ಅದರ ಮೊದಲನೇ ಟ್ರೀಟ್ಮೆಂಟೇ ನಿಮ್ಮ ಆ ತರಹದ ವರ್ತನೆ ಯಾವುವು ಮತ್ತು ಅದರ ಪರಿಣಾಮ ಇನ್ನೊಬ್ಬರ ಮೇಲೆ. ಇನ್ನೊಬ್ಬರು ಅಂದ್ರೆ ಏನು? ಗಂಡ ಇದ್ರೆ ಹೆಂಡತಿ, ಹೆಂಡತಿ ಇದ್ರೆ ಗಂಡ, ಅವ್ರ ಮೇಲೆ ಹೇಗಾಗ್ತಾ ಇದೆ. ಇಬ್ರು ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಿ. ನಾನು ಏನು ಹೇಳ್ತಾ ಇದ್ದೀನಿ, OCD ಅಂತ, ಅಬ್ಸೆಸಿವ್ ಕಂಪಲ್ಸಿವ್ ಬಿಹೇವಿಯರ್ ಅಂತ, ಅದು ಗಂಡನಿಗೂ ಇದೆ, ಹೆಂಡತಿಗೂ ಇದೆ. ನಮ್ಮಲ್ಲಿ ತುಂಬ ಜನಕ್ಕೆ ಒಂದು 20 ವರ್ಷದ ಹಿಂದೆಯಿಂದ ಉಪಯೋಗಿಸದೇ ಇರುವ ಯಾವುದೋ ಒಂದು ವಸ್ತು ಇವತ್ತು ಇಟ್ಕೊಂಡು ಇಲ್ಲಿ ಮುಂದಕ್ಕೂ ಉಪಯೋಗಿಸ್ತೀವಿ, ಇದಿಲ್ಲ ಮುಂದೆ ಯಾವತ್ತಾರ ಒಂದೇನೋ ಉಪಯೋಗ ಬರುತ್ತೆ ಅಂತ ಅದನ್ನು ಕೂಡ ಹಾಕೊಂಡು ಇಟ್ಕೊಂಡು ಹೋಗೋದು ಒಂದು ಅಬ್ಸೆಸಿವ್ ಬಿಹೇವಿಯರ್ ಇದೆ. ಕ್ಲೀನಾಗಿರಬೇಕು ಅನ್ನೋದು ಇನ್ನೊಬ್ಬನ ಬಿಹೇವಿಯರ್ ಆದರೆ, ಎಲ್ಲವನ್ನೂ ಕೂಡಿಟ್ಕೊಂಡು ತುರುಕು ಇಟ್ಕೊಂಡಿರೋ ನಿಮ್ಮ ಬಿಹೇವಿಯರ್ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಇದಕ್ಕೆ ಪರಿಹಾರ ಏನು ಅನ್ನೋದು ಮುಖ್ಯ. ಪರಿಹಾರ ಇದೆ. ಮೊಟ್ಟ ಮೊದಲಿಗೆ ನೀವು ಗಂಡ ಹೆಂಡತಿ ಇಬ್ರು ಈ ತರಹ ಪರಿಸ್ಥಿತಿ ನಮ್ಮಿಬ್ಬರಿಗೂ ಇದೆ ಅನ್ನೋದನ್ನು ಗುರುತಿಸ್ಬೇಕು. ಆಮೇಲೆ ನೀವಿಬ್ರು ಓಪನ್ ಆಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು. ನನಗೆ ಗೊತ್ತಿಲ್ಲ ನೋಡು, ನಾನು ಯಾಕೆ ಇದನ್ನು ಈ ಥರ ಮಾಡ್ತೀನಿ ಅಂತ. ಆಗ ಆಕೆನೂ ಹೇಳ್ತಾಳೆ. ಅಲ್ಲಿಂದ ಆಚೆಗೆ ಕರೆಕ್ಷನ್ ಶುರು ಆಗ್ಬಿಡುತ್ತೆ. ನೀವಿಬ್ಬರು ಬಿಡ್ತೀರಿ. ಅದಕ್ಕಿಂತ ಹೆಚ್ಚಿಗೆ ಯಾವಾಗ ಒಬ್ಬರು ಇನ್ನೊಬ್ಬರಿಗೆ ಇದು ನೋಡು ಹೀಗೆ ಆಗ್ತಾ ಇದೆ, ನನಗೆ ಗೊತ್ತಿಲ್ಲದೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ಶುರು ಮಾಡ್ತೀರಿ ಗಂಡ ಹೆಂಡತಿ,
ಆಗ ಮುಂದೆ ಆ ಥರ ಮಾಡಿದಾಗ ಅಯ್ಯೋ ಅದು ಅವಳಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾಳೆ ಅನ್ನೋದು ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಾದರೆ ಆಗ ಅದರ ಪರಿಣಾಮ ಬೇರೆ ರೀತಿ ಆಗ್ತದೆ. ಮೊದಲಿನ ರೀತಿ ಅದನ್ನು ಬಹಳ ಅಗ್ರೆಸಿವ್ ಆಗಿ ಕಿರ್ಚಾಡಿ ಕಂಡೆಮ್ ಮಾಡಿ ಏನೂ ಮಾಡದೆ ಅದನ್ನು ಸರಿಯಾಗಿ ತಗೊಳ್ಳುವ ಒಂದು ಮನೋಭಾವ ಬರುತ್ತೆ. ಅಲ್ಲಿಂದ ಆಚೆಗೆ ಖುಷಿ ಇರುತ್ತೆ. ಅದಷ್ಟರ ಮಟ್ಟಿಗೆ ನಿಮ್ಮ ಆತಂಕ, ಕೋಪ ಎಲ್ಲ ಕಮ್ಮಿ ಆಗಿರುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಸಮಾಧಾನವಾಗಿ ಚಿಂತನೆ ಮಾಡಿ ಯಾಕೆ ಏನು ಅಂತ ಚಿಂತನೆಗೆ ಸಿಕ್ಕಿದ್ರೆ ಪರಿಹಾರ ಇದೆ, ಸಂತೋಷವಾಗಿರಬಹುದು ಬದುಕಿನಲ್ಲಿ ಅನ್ನೋದು ನನ್ನ ಅನಿಸಿಕೆ. ನೀವೇನಂತೀರಿ? ನಿಮ್ಮ ಅನಿಸಿಕೆಗಳನ್ನು ಈ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಆಯಿತಾ? ಇನ್ನೊಂದು ಎಪಿಸೋಡ್ ಜೊತೆ ಮುಂದಿನ ಯೂಟ್ಯೂಬಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಥ್ಯಾಂಕ್ ಯು.